ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಡಿ ಗ್ಯಾಂಗ್ ಮನಸೋ ಇಚ್ಛೆ ಥಳಿಸಿದ್ರು. ಬೆತ್ತದ ಕೋಲು ಮುರಿದು ಹೋಗುವಂತೆ ಹೊಡೆದಿದ್ರು. ಆದ್ರೆ ಇವರ ಕೈಗೆ ಪೊಲೀಸ್ ಲಾಠಿ ಹೇಗೆ ಸಿಕ್ತು ಅನ್ನೋ ಅನುಮಾನಕ್ಕೆ ಉತ್ತರ ಕೂಡ ಸಿಕ್ಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಜಾಗದಲ್ಲಿ ಸಿಕ್ಕ ಲಾಠಿ ಯಾರತ್ತು? ಬರ್ತ್ಡೇ ಲಾಠಿ ಡೆತ್ ಡೇಗೆ ಉಪಯೋಗ. ಇದೇ ಲಾಠಿ ಮುರಿದು ಹೋಗುವಂತೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಗೆ ಹೊಡೆದು ನರಳಾಡುವಂತೆ ಮಾಡಿದ್ರು. ರೇಣುಕಾ ಸಾವನ್ನಪ್ಪಿದ ಬಳಿಕ ಆ ಲಾಠಿಯನ್ನ ಅಲ್ಲೇ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ರು. ಮಹಜರ್ ವೇಳೆ ಈ ಲಾಠಿ ಕಾಕಿ ಕೈಗೆ ಸಿಕ್ಕಿತು. ಇಲ್ಲಿಗೆ ಈ ಲಾಠಿ ಬಂದಿದ್ ಹೇಗೆ, ತಂದಿದ್ದು ಯಾರು, ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆಗಳು ಎದ್ದಿದೆ. ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರಿಗೆ ವಿಚಿತ್ರ ಸತ್ಯ ಗೊತ್ತಾಗಿದೆ. ಅಂದಹಾಗೆ ಈ ಲಾಠಿ ರವೀಂದ್ರ ಎಂಬುವವರಿಗೆ ಸೇರಿತು. ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಅರೆ, ಇವರ ಲಾಠಿ ಕೊಲೆ ಜಾಗದಲ್ಲಿ ಹೇಗೆ ಬಂತು, ಯಾಕೆ ಬಂತು, ಅವರೇ ಕೊಟ್ರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ರವೀಂದ್ರ ಲಾಠಿ ಹಿಂದಿನ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಡಿ ಬರ್ತ್ಡೇಗೆ ತಂದಿದ್ದ ಲಾಠಿ ಲೂಟಿ. ಹೌದು, ಫೆಬ್ರವರಿ 16ರಂದು ದರ್ಶನ್ ಹುಟ್ಟುಹಬ್ಬ ಹಿನ್ನೆಲೆ ಮನೆ ಬಳಿ ಭದ್ರತೆಯನ್ನ ನಿಯೋಜಿಸಲಾಗಿತ್ತು. ಅದರ ಹಿಂದಿನ ದಿನ ರಾತ್ರಿಯೇ ರಾಜರಾಜೇಶ್ವರಿ ನಗರ ಠಾಣೆ ಕಾನ್ಸ್ಟೇಬಲ್ಗಳನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು. ಅದರಲ್ಲಿ ರವೀಂದ್ರರನ್ನು ಭದ್ರತೆಗೆ ಸೂಚಿಸಲಾಗಿತ್ತು. ಈ ವೇಳೆ ರವೀಂದ್ರ ಎಡವಟ್ಟು ಮಾಡಿಕೊಂಡಿದ್ರು. ಮರದ ಬಳಿ ಲಾಠಿ ಇಟ್ಟು ಮರೆತು ಬೆಳಗ್ಗೆ ಠಾಣೆಗೆ ವಾಪಸ್ ಹಾಕಿದ್ದಾರೆ. ಈ ವೇಳೆ ಕೈಯಲ್ಲಿ ಲಾಠಿ ಇಲ್ಲದಿರೋದು ಕಂಡು ಬಂದಿದೆ. ಕೂಡಲೇ ದರ್ಶನ್ ನಿವಾಸದತ್ತ ಬಂದು ನೋಡಿದ್ರು, ಅಲ್ಲಿ ಸಿಗಲಿಲ್ಲ. ಬರ್ತ್ಡೇ ದಿನದಂದು ದರ್ಶನ್ ಮನೆ ಬಳಿ ಜನಸಾಗರವಿದ್ದ ಕಾರಣ ಲಾಠಿ ಸಿಗಲಿಲ್ಲ. ದಾಸನ ಮನೆ ಕೆಲಸದವರು ಲಾಠಿಯನ್ನ ತೆಗೆದಿಟ್ಟಿದ್ರು, ಆದ್ರೆ ಕಾಕಿಗೆ ನೀಡಿರಲಿಲ್ಲ. ಜೂನ್ 8ರಂದು ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆಗೆ ಅದೇ ಲಾಠಿ ಬಳಕೆಯಾಗಿದ್ದು, ದಾಸ ಹಲ್ಲೆ ಮಾಡಿದ ರಭಸಕ್ಕೆ ಮುರಿದು ಹೋಗಿದೆ. ಫೆಬ್ರವರಿ 16ರಂದು ಕಳುವಾದ ಲಾಠಿ ಜೂನ್ 11ರಂದು ಪತ್ತೆಯಾಗಿದೆ. ಲಾಠಿ ಸೀಸ್, ರವೀಂದ್ರಗೆ ನೋಟಿಸ್. ರೇಣುಕಾ ಸ್ವಾಮಿ ಕೊಲೆಯಾದ ಜಾಗದಲ್ಲಿ ಈ ಲಾಠಿ ಸಿಕ್ಕಿದ್ದು ಸೀಸ್ ಮಾಡಲಾಗಿದೆ. ಹೀಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ರವೀಂದ್ರಗೆ ಪೊಲೀಸ್ ನೋಟಿಸ್ ಅನ್ನು ನೀಡಿದ್ದು ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೀದರ್ನಲ್ಲಿ ಯುವತಿ ರೇಪ್ ಅಂಡ್ ಮರ್ಡರ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂತ್ರಸ್ತೆ ಪರ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಭಾರತಿ ಅಭಿಯಾನ ನಡೆಸ್ತಾ ಇದೆ. ನಮ್ಮ ಈ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಕೊನೆಗೂ ಸ್ವಾಮೀಜಿಗಳು ಎಚ್ಚರಗೊಂಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅಟ್ಟಹಾಸ. ಬೀದರ್ನಲ್ಲಿ ಕಾಮುಕರು ಅಟ್ಟಹಾಸ ಮೆರೆದಿದ್ರು. 19 ವರ್ಷದ ಯುವತಿ ಮೇಲೆ ಕಾಮ ಕೀಚಕರು ಅತ್ಯಾಚಾರ ಎಸಗಿದ್ರು. ಸಂತ್ರಸ್ತೆ ಪರ ನ್ಯಾಯಕ್ಕಾಗಿ ನಿಮ್ಮ ರಿಪಬ್ಲಿಕ್ ಧ್ವನಿ ಎತ್ತಿದೆ. ಜಸ್ಟಿಸ್ ಫಾರ್ ಭಾರತಿ ಅಭಿಯಾನ ಕೈಗೊಂಡಿದೆ. ಈ ಮೂಲಕ ಸರ್ಕಾರ ಮಠಾಧೀಶರನ್ನ ಬಡಿದೆಬ್ಬಿಸೋ ಕೆಲಸ ಮಾಡಿದೆ. ಯುವತಿ ಮೇಲೆ ಅತ್ಯಾಚಾರ, ಮರ್ಡರ್ ಆದ್ರೂ ಯಾವೊಬ್ಬ ನಾಯಕರು ನೊಂದ ಕುಟುಂಬಸ್ಥರಿಗೆ ನೆರವಾಗಿರಲಿಲ್ಲ. ಮಠಾಧೀಶರು ಈ ಕಡೆ ಮುಖನೂ ಮಾಡಿರಲಿಲ್ಲ. ಇದೇ ಕಾರಣಕ್ಕೆ ಎಲ್ಲಿದ್ದೀರಿ ನಾಯಕರೇ, ಎಲ್ಲಿದ್ದೀರಿ ಮಠಾಧೀಶರೇ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ದೇ ತಡ ಕೊನೆಗೂ ಸ್ವಾಮೀಜಿಗಳು ಸಂತ್ರಸ್ತೆ ಕುಟುಂಬಕ್ಕೆ ನೆರವಾಗಿದ್ದಾರೆ. ಹಾವೇರಿಯ ನಿಜಶರಣ ಅಂಬಿಕರ ಚೌಡಯ್ಯನವರ ಪೀಠಾಧ್ಯಕ್ಷ ಶಾಂತ ಭೀಷ್ಮ ಚೌಡಯ್ಯ ಶ್ರೀಗಳು ಸಂತ್ರಸ್ತೆ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ಕಾಂಗ್ರೆಸ್ ಮುಖಂಡ ಧನರಾಜ್ ತಾಂಡಂಪಳ್ಳಿ ನೊಂದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಸಂತ್ರಸ್ತೆ ಕುಟುಂಬದ ಮಕ್ಕಳಿಗೆ ಉಚಿತ ಶಿಕ್ಷಣ, ಸರ್ಕಾರದಿಂದ ಮನೆ, ನಿವೇಶನ ಕೊಡಿಸೋದಾಗಿ ಭರವಸೆ ನೀಡಿದ್ರು. ನೊಂದ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕಾಂಗ್ರೆಸ್ ಮುಖಂಡ ಧನರಾಜ್ ತಾಂಡಂಪಳ್ಳಿ ಆಗ್ರಹಿಸಿದರು. ಸರ್ಕಾರ ವತಿಯಿಂದ ಅವ್ರಿಗೆ ಏನು ಸಕಲ ಸವಲತ್ತುಗಳು ಏನು ಬೇಕಾಗಿದೆ, ಅವ್ರು ಹೇಳ್ತಾ ಇದ್ರು ಮನೆ ಇಲ್ಲ ಅವ್ರಿಗೆ, ಪಾಪ ಮನೆ ಆಗಲಿ, ಮಕ್ಕಳಿಗೆ ಇದ್ದಂಥ 2 ಮಕ್ಕಳು ಇದೆ, ಏನೋ 2 ಗಂಡಸು ಮಕ್ಕಳು, ಅವರಿಗೆ ಅತ್ಯುತ್ತಮ ಸ್ಥಾನದ ಇಂಜಿನಿಯರಿಂಗ್ ಸೀಟು ಇರ್ಬೋದು, ಏನೇ ಯಾವುದೇ ಸೀಟ್ ಇದ್ದರೂ ಕೂಡ ನಮ್ಮ ವತಿಯಿಂದ ಅವರಿಗೆ
ಸರ್ಕಾರ ವತಿಯಿಂದ ಅವರಿಗೆ ನಾನು ಕೆಲಸ ಅಂತ ಕೊಡುವಂಥ ಕೆಲಸ ಮಾಡ್ತೀವಿ. ಎಜುಕೇಷನ್ ಕಲಿಸ್ಬೇಕೆಂಬ ಕೆಲಸ ಮಾಡೋಂಥ ನಾವು ಮಾಡ್ತೀವಿ. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ ಮುಖಂಡ ಧನರಾಜ್ ತಾಂಡಂಪಳ್ಳಿ ರಿಪಬ್ಲಿಕ್ ಕನ್ನಡದ ಜಸ್ಟಿಸ್ ಫಾರ್ ಭಾರತಿ ಅಭಿಯಾನಕ್ಕೆ ಅಭಿನಂದಿಸಿದ್ರು. ಸರ್ಕಾರ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಪ್ರಕರಣಕ್ಕೆ ತೋರಿದ ಆಸಕ್ತಿ ಬಸವ ಕಲ್ಯಾಣದಲ್ಲಿ ನಡೆದ ಈ ಪ್ರಕರಣಕ್ಕೆ ಯಾಕೆ ತೋರುತ್ತಿಲ್ಲ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ಮಲ್ಲಿಕಾರ್ಜುನ್ ಮರಕಳೆ, ರಿಪಬ್ಲಿಕ್ ಕನ್ನಡ, ಬೀದರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಾಕಿರುವ ಹಗರಣದಲ್ಲಿ ನಾನು ಭಾಗಿಯಾಗಿಲ್ಲ, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಿದ್ದ ನಾಗೇಂದ್ರನೇ ಇದರ ರೂವಾರಿಗೆ ಹಾಕಿದ್ದಾರೆ. ಹೀಗಂತ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ. ದೋಷಾರೋಪ ಪಟ್ಟಿಯಲ್ಲಿ ಬಿ ನಾಗೇಂದ್ರನೇ ರೂವಾರಿ. ಕಾಂಗ್ರೆಸ್ ಸರ್ಕಾರವನ್ನೇ ಅಲುಗಾಡಿಸಿದ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಹಗರಣದಲ್ಲಿ ನಾನು ಭಾಗಿಯಾಗೇ ಇಲ್ಲ, ಈ ಹಗರಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿಕೊಂಡಿದ್ದ ನಾಗೇಂದ್ರನೇ ಈ ಹಗರಣದ ರೂವಾರಿ ಅಂತ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ಬಂಧನವಾಗಿರುವ ನಾಗೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 82ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಇದರಲ್ಲಿ ಚುನಾವಣೆಗೆ ಹಣ ಬಳಕೆ ಸೇರಿದಂತೆ ಹಲವು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ. ದೋಷಾರೋಪ ಪಟ್ಟಿಯಲ್ಲಿ ಲೋಕಸಭಾ ಚುನಾವಣೆಗೆ 21 ಕೋಟಿ ಬಳಕೆಯಾಗಿರುವ ಬಗ್ಗೆ ಇಡಿ ಅಧಿಕಾರಿಗಳು ಉಲ್ಲೇಖವನ್ನು ಮಾಡಿದ್ದಾರೆ. ಪ್ರಮುಖ ಸೂತ್ರಧಾರಿ ನಾಗೇಂದ್ರನೆಂದು ಉಲ್ಲೇಖ. ಇನ್ನು ವಾಲ್ಮೀಕಿ ಹಗರಣದ ಪ್ರಮುಖ ಸೂತ್ರಧಾರಿ ನಾಗೇಂದ್ರನೇ ಆಗಿದ್ದು, ಕಿಂಗ್ ಪಿನ್ ಸತ್ಯನಾರಾಯಣ ವರ್ಮಾ ಜೊತೆ ನಾಗೇಂದ್ರಗೆ ನಿಕಟ ಸಂಪರ್ಕವಿತ್ತು. ನಿಗಮದ ಹಣದಲ್ಲಿ ಮತದಾರರಿಗೆ ಮದ್ಯ ಖರೀದಿಸಿ ಹಂಚಲಾಗಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾಗೇಂದ್ರ ಜೊತೆ ಇನ್ನೂ 4ರನ್ನ ಆರೋಪಿಗಳೆಂದು ಗುರುತಿಸಲಾಗಿದೆ. ಪ್ರಕರಣದ ಒಟ್ಟಾರೆ ರೂವಾರಿ ನಾಗೇಂದ್ರ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಗುರುವಾರ ಬಿ ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ. ಇತ್ತ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಗುರುವಾರ ಜಾಮೀನು ಅರ್ಜಿ ಸಲ್ಲಿಸಲು ಸಿದ್ಧತೆಯನ್ನು ನಡೆಸಲಾಗಿದೆ. ಕೋರ್ಟ್ನಲ್ಲಿ ಇವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡಾ ಹಗರಣ ಸಿದ್ದರಾಮಯ್ಯರನ್ನ ಬೆಂಬಿಡದೆ ಕಾಡತೊಡಗಿದೆ. ಸದ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಸಂಬಂಧ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು, ನಾಳೆ ಸಿಎಂ ಪರ ವಕೀಲರು ಕೂಡ ವಾದ ಮಂಡಿಸಲಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿದ್ದರಾಮಯ್ಯ. ನಾಳೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ನಿದ್ದೆಗೆಡಿಸಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಸಿಎಂ ಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ನಡೆಯುತ್ತಿದೆ. ಮೊನ್ನೆಯಷ್ಟೇ ರಾಜ್ಯಪಾಲರ ನಿರ್ಧಾರ ಕಾನೂನು ಬಾಹಿರ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು. ವಾದ ಕೇಳಿದ ಬಳಿಕ ವಿಚಾರಣೆಯನ್ನ ಸೆಪ್ಟೆಂಬರ್ 12 ಅಂದ್ರೆ ನಾಳೆಗೆ ಮುಂದೂಡಲಾಗಿದ್ದು, ಸಿಎಂಗೆ ಮತ್ತೆ ಢವಢವ ಶುರುವಾಗಿದೆ. ನಾಳೆ ಪ್ರಾಸಿಕ್ಯೂಷನ್ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ವಾದ ಮಂಡಿಸುವ ಸಾಧ್ಯತೆ ಇದೆ. ನಾಳೆ ಏನಾಗಲಿದೆ ಅನ್ನುವ ಆತಂಕ ಸಿಎಂಗೆ ಹೆಚ್ಚು ಕಾಡತೊಡಗಿದೆ. ವಾದ ಪ್ರತಿವಾದ ಮುಂದುವರಿಯಲಿದೆ ಅಥವಾ ನಾಳೆಯೇ ತೀರ್ಪು ಬರುತ್ತಾ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಈಗಾಗಲೇ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ರಾಜ್ಯಪಾಲರ ನಡೆ ವಿರೋಧಿಸಿ ತಮ್ಮ ವಾದವನ್ನ ಕೂಡ ಮಾಡಿದ್ರು. ನಾಳೆ ಮತ್ತೆ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸುವ ಸಾಧ್ಯತೆ ಇದ್ದು, ಇನ್ಯಾವ ಮಾಹಿತಿ ನೀಡಲಿದ್ದಾರೆ ಅನ್ನುವ ಕುತೂಹಲವಿದೆ. ಅಷ್ಟೇ ಅಲ್ಲ, ನಾಳೆಯೇ ತೀರ್ಪು ಬರ್ತಾ ಅನ್ನೋ ಕುತೂಹಲ ಸಿಎಂಗೂ ಕಾಡ್ತಾ ಇದೆ.